ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PDF ಇಂದ ವರ್ಡ್ಗೆ, ಎಕ್ಸೆಲ್ಗೆ ಅಥವಾ ಪವರ್ ಪಾಯಿಂಟ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ PDF ಫೈಲ್ನ ನಾವು ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಸೊ ವರ್ಡ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ PDF ಇಂದ ವರ್ಡ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ. ನಿಮ್ಮ PDF ಎಷ್ಟೇ ಪೇಜ್ ಇರಲಿ ಅದನ್ನ ನೀವು ಈಸಿಯಾಗಿ ವರ್ಡ್ಗೆ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ವಾಟರ್ ಮಾರ್ಕ್ ಬರೋದಿಲ್ಲ, ಸೊ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಹೋಗೋಣ. ಓಕೆ ಫ್ರೆಂಡ್ಸ್, ಈಗ ನಾನು ನನ್ನ ಲ್ಯಾಪ್ಟಾಪ್ನ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ರೆಕಾರ್ಡ್ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ದೊಡ್ಡದಾಗಿ ಕಾಣಿಸುತ್ತೆ. ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ್ರೆ ಚಿಕ್ಕದಾಗಿ ಕಾಣುತ್ತೆ, ಸರಿಯಾಗಿ ಕಾಣೋದಿಲ್ಲ ಅಂತ ಅಷ್ಟೇ. ಸೊ ಸಿಂಪಲ್ ಸ್ಟೆಪ್ಸ್ ಇದೆ, ಭಾಳ ಈಸಿ ಇದೆ, ಏನಿಲ್ಲ. ಸೊ ನೀವು ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನೀವು ಫ್ರೀ PDF ಟು ವರ್ಡ್ ಕನ್ವರ್ಟರ್ ಅಂತ ಟೈಪ್ ಮಾಡಿ. ಸೊ ಭಾಳಷ್ಟು ವೆಬ್ಸೈಟ್ ಸಿಗುತ್ತೆ. ಇಲ್ಲಾಂದರೆ ನಾನು ನನ್ನ ಫೇವ್ರೇಟ್ ವೆಬ್ಸೈಟ್ ಹೇಳ್ತೀನಿ. ಸೊ ಅಲ್ಲೋಗಿ ಭಾಳಷ್ಟು ಈಸಿಯಾಗೆ ಮತ್ತು ಕಂಪ್ಲೀಟಾಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು, ಯಾವುದೇ ವಾಟರ್ ಮಾರ್ಕ್ ಬರೋದಿಲ್ಲ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಐ ಲವ್ PDF ಅಂತ ಟೈಪ್ ಮಾಡಿ. ಸೊ ಸರ್ಚ್ ಬಾರಲ್ಲಿ ಟೈಪ್ ಮಾಡಿದ ತಕ್ಷಣ ನಿಮಗೆ ಸೊ ಈ ಥರ ಫಸ್ಟ್ಗೆ ಒಂದು ಆಪ್ಷನ್ ಕಾಣುತ್ತೆ, ಐ ಲವ್ PDF ಅಂತ ವೆಬ್ಸೈಟ್ನ ಲಿಂಕ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮಗೆ ಭಾಳಷ್ಟು ಆಪ್ಷನ್ಸ್ ಇದೆ. ಸೊ ಮರ್ಜ್ PDF ಆಗಿರ್ಬೋದು, ಸ್ಪ್ಲಿಟ್ PDF ಅಂತ ಒಂದು ಆಪ್ಷನ್ ಇದೆ, ಆ್ಯಂಡ್ ಕಂಪ್ರೆಸ್ PDF ಟು ವರ್ಡ್, PDF ಟು ಪವರ್ ಪಾಯಿಂಟ್, PDF ಟು ಎಕ್ಸೆಲ್, ಹೀಗೆ ಭಾಳಷ್ಟು ಆಪ್ಷನ್ಸ್ ಇದೆ. ಬಟ್ ನಮ್ಗೆ ಬೇಕಾಗಿರುವಂಥದ್ದು ಸೊ PDF ಟು ವರ್ಡ್. ಹಾಗಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ PDF ಫೈಲ್ ಅಂತ ಇದೆ. ಸೊ ನಿಮ್ಮ ಮೊಬೈಲಲ್ಲಿ ಆ ಫೈಲ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಾಂತಂದರೆ ಒಂದು ಹೊಸ ಫೋಟೋ ಕ್ರಿಯೇಟ್ ಮಾಡಿ ಅದರೊಳಗಡೆ ಹಾಕಿಟ್ಟಿರಿ. ಸೊ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸೊ ತೋರಿಸುತ್ತೆ, ಇದು ಅಲ್ವಾ PDF ಅಂತ ಫಸ್ಟ್ ಪೇಜ್ ತೋರಿಸುತ್ತೆ. ಸೊ ಕನ್ವರ್ಟ್ ಟು ವರ್ಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗುತ್ತೆ, ಕನ್ವರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಡೌನ್ಲೋಡ್ ವರ್ಡ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ PDF ಏನಿತ್ತು ಅದು ವರ್ಡಲ್ಲಿ ಕನ್ವರ್ಟ್ ಆಗಿ ಸೊ ಡೌನ್ಲೋಡ್ ಆಗುತ್ತೆ. ನಿಮಗೆ ಬೇಕು ಅಂತಂದರೆ ಫೈಲ್ ರೀನೇಮ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಆ್ಯಂಡ್ ಲೊಕೇಶನ್ ಎಲ್ಲಿಗೆ ಬೇಕು ಅಂತ ನೀವು ಅಲ್ಲಿಗೆ ಸೇವ್ ಮಾಡ್ಕೊಂಡಿದ್ದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಎಡಿಟ್ ಮಾಡೋದಕ್ಕೆ ಬರುತ್ತೋ ಇಲ್ವೋ, ಅಥವಾ ವಾಟರ್ ಮಾರ್ಕ್ ಬರುತ್ತಾ, ಸೊ ಅಷ್ಟು ಪೇಜಸ್ ಕನ್ವರ್ಟ್ ಆಗಿದೆಯಾ PDF ಇಂದ ವರ್ಡ್ಗೆ ಅಂತ. ಸೊ ಈಗ ವರ್ಡ್ ಓಪನ್ ಆಗ್ತಾ ಇದೆ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡೋಣ. ಓಕೆ, ಈಗ ಓಪನ್ ಆಗಿದೆ. ಸೊ ಇದನ್ನು ನಾವು ಎಡಿಟ್ ಮಾಡೋದಕ್ಕೆ ಬರುತ್ತಾ ಇಲ್ವಾ ಅಂತ ನೋಡೋಣ. ಫಸ್ಟ್ ಎಷ್ಟು ಪೇಜ್ ಇದೆ ಅಂತ ಚೆಕ್ ಮಾಡೋಣ. PDF ಓಪನ್ ಮಾಡ್ಕೊಂಬಿಡೋಣ ಅಷ್ಟೇ. ಅದರಲ್ಲಿ ಎಷ್ಟು ಪೇಜ್ ಇದೆ, ಇದರಲ್ಲಿ ಎಷ್ಟು ಪೇಜ್ ಕನ್ವರ್ಟ್ ಆಗಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಓಪನ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ವರ್ಡಲ್ಲಿ ಎಷ್ಟು ಪೇಜಸ್ ಕನ್ವರ್ಟ್ ಆಗಿದೆ ಅಂತ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ 32 ಪೇಜಸ್ ಅಂತ ತೋರಿಸ್ತಾ ಇದೆ. ಸೊ ಈಗ PDF ಚೆಕ್ ಮಾಡೋಣ ಎಷ್ಟು ಪೇಜಸ್ ಇತ್ತು, ಎಷ್ಟು ಪೇಜಸ್ ಕನ್ವರ್ಟ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಕೂಡ 32 ಪೇಜಸ್ ಇದೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಕನ್ವರ್ಟ್ ಆಗಿದೆ. ಸೊ 32 ಪೇಜಸ್ ಇತ್ತು, 32 ಪೇಜಸ್ಸು ಕಂಪ್ಲೀಟಾಗಿ ಕನ್ವರ್ಟ್ ಆಗಿದೆ. ಸೊ ಯಾವ ಪೇಜ್ ಕಟ್ ಆಗುತ್ತೆ ಮತ್ತು ಇಷ್ಟೇ ಪೇಜ್ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಎಲಿಜಿಬಿಲಿಟಿ ಇದರಲ್ಲಿಲ್ಲ. ಅಂದರೆ ಸೊ ಈಗ ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಮೇಲ್ಗಡೆ ನಿಮಗೆ ಎನೇಬಲ್ ಎಡಿಟಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದರೆ ಮಾತ್ರ ಎಡಿಟ್ ಮಾಡೋದಕ್ಕೆ ಬರುತ್ತೆ. ಸೊ ಎನೇಬಲ್ ಎಡಿಟಿಂಗ್ ಕ್ಲಿಕ್ ಮಾಡಿದ್ದೀನಿ ಈಗ. ಸೊ ಇವಾಗ ಎಡಿಟ್ ಮಾಡ್ಬೋದು. ನಾನು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ ಈಗ. ಓಕೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಟು ಟೆಕ್ನಿಕಲ್ ಕಸ್ತೂರಿ ಯೂಟ್ಯೂಬ್ ಚಾನಲ್ ಅಂತ. ಯಾಕೆ ಅಂತಂದರೆ ಭಾಳ ಜನ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಾಗೆ ನೋಡ್ತಾರೆ. ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೊಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಹೀಗೆ ನೀವು PDF ಇಂದ ವರ್ಡ್ಗೆ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಯಾವುದೇ ಥರದ ವಾಟರ್ ಮಾರ್ಕ್ ಬರೋದಿಲ್ಲ. ಅಂದರೆ ಸೊ ಈ ಕಂಪ್ನಿಯಿಂದ ಕನ್ವರ್ಟ್ ಆಗಿದೆ ಅಂತ ನಿಮಗೆ PDF ಮೇಲೆ ಅಥವಾ ವರ್ಡಲ್ಲಿ ಕಾಣಿಸೋದಿಲ್ಲ, ವಾಟರ್ ಮಾರ್ಕ್ ಬರೋಲ್ಲ. ಸೊ ಅನ್ಲಿಮಿಟೆಡ್ ನಂಬರ್ ಆಫ್ ಪೇಜಸ್ನ ನೀವು ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅನ್ನೋದಾದರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಮತ್ತು ಟೆಕ್ನಾಲಜಿ ರಿಲೇಟೆಡ್ ವಿಡಿಯೋಸ್ ಇಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ನಮ್ಮನ್ನ Instagram ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.